ನಮಸ್ಕಾರ. ಇನ್ಫೋ ವಿತ್ ಸ್ವಾತಿ ಚಾನೆಲ್ಗೆ ಎಲ್ರಿಗೂ ಆತ್ಮೀಯವಾದ ಸ್ವಾಗತ. ಹೊಸ ತಿಂಗಳು ಬರ್ತಾ ಇದ್ದ ಹಾಗೆ ಕೆಲವೊಂದಷ್ಟು ಚೇಂಜಸ್ ಗಳು ಆಗ್ತಾ ಹೋಗುತ್ತೆ. ಅದೇ ರೀತಿ ಇವತ್ತಿಂದ ನಾವು ಮೇ ತಿಂಗಳಿಗೆ ಕಾಲಿಟ್ಟಿದೀವಿ. ಇಲ್ಲಿ ಏನೆಲ್ಲ ಬದಲಾವಣೆಗಳು ಆಗುತ್ತೆ, ಚೇಂಜಸ್ ಗಳು ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಸಣ್ಣದಾಗಿ ಒಂದು ಬ್ರೀಫಿಂಗ್ ನ ಮಾಡ್ಬೇಡೋಣ. ಮತ್ತೆ ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ವಿಚಾರಗಳು, ಸ್ಪೆಷಲಿ ಗ್ಯಾಸ್ ಸಿಲಿಂಡರ್ ಬಗ್ಗೆ ಕೆಲವೊಂದಷ್ಟು ಚೇಂಜಸ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಅದ್ರ ಬಗ್ಗೆ ಎಲ್ಲಾನು ಮಾತಾಡ್ತಾ ಹೋಗೋಣ. ದಯವಿಟ್ಟು ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ, ಚಾನೆಲ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಒತ್ತಿಟ್ಕೊಳ್ಳಿ. ಯಾಕಂದ್ರೆ ಅದನ್ನ ಮಾಡುವಂತ ವಿಡಿಯೋಸ್ ನಿಮಗೆ ಮಿಸ್ ಆದ್ರೆ ಅಟ್ಲೀಸ್ಟ್ ನೋಟಿಫಿಕೇಶನ್ಸ್ ಅಲರ್ಟ್ ಇಂದ ನಿಮ್ಗೆ ವಿಡಿಯೋಸ್ ಮಿಸ್ ಔಟ್ ಆಗಲ್ಲ ಅನ್ನೋದಕ್ಕೆ ಬೆಲ್ ಐಕಾನ್ ಒತ್ಕೊಳ್ಳಿ ಅಂತ ಹೇಳೋದು ನಾನು. ಸೊ ಇವತ್ತು ಮೇ ತಿಂಗಳಿಗೆ ಕಾಲಿಟ್ಟಾಯ್ತು. ಕೆಲವೊಂದಷ್ಟು ಬದಲಾವಣೆಗಳು ಅಫ್ಕೋರ್ಸ್ ಆಗುತ್ತೆ. ಇವಾಗ ಮೊದಲನೇ ಒಂದು ವಿಚಾರನ ಹೇಳ್ತೀನಿ, ಏನು ವ್ಯತ್ಯಾಸ ಆಗ್ತಾ ಇದೆ ಈ ತಿಂಗಳಿಂದ, ಹೊಸ ರೂಲ್ಸ್ ಗಳು ಏನೇನು ಬರ್ತಾ ಇದೆ ಅಂತ ಹೇಳ್ಬಿಟ್ಟು. ಎವ್ರಿ ಮಂತ್ ಬ್ಯಾಂಕ್ ಸೆಕ್ಟರ್ ಆಗಿರ್ಬೋದು, RBI ಸೆಕ್ಟರ್ ಆಗಿರ್ಬೋದು, ಅಥವಾ ಯಾವ್ದೇ ರೀತಿಯ ಆಗಿರುವಂತ ಇಂಪೋರ್ಟ್ ಎಕ್ಸ್ಪೋರ್ಟ್ ಅಲ್ಲಿ ಆಗಿರ್ಬೋದು, ಬೆಲೆ ಏರಿಕೆ ಆಗಿರ್ಬೋದು, ಎಲ್ಲಾನು ಬದಲಾಗ್ತಾ ಹೋಗುತ್ತೆ. ಅದೇ ರೀತಿ ಮೇ ತಿಂಗಳಲ್ಲೂ ಕೂಡ ಬದಲಾಗುತ್ತೆ. ಸೊ ಏನು ಮೊದಲನೇದಾಗಿ ಅಂತ ಹೇಳಿದ್ರೆ, ನಿಮಗೆ ಗೊತ್ತಿರೋ ಹಾಗೆ ಫೈನಾನ್ಷಿಯಲ್ ಇಯರ್ ನಮ್ಗೆ ಮಾರ್ಚ್ ಎಂಡ್ ಅಲ್ಲಿ ಮುಗೀತು. ಅಂದ್ರೆ ಈ ವರ್ಷದ ಹೊಸ ಫೈನಾನ್ಷಿಯಲ್ ಇಯರ್ ಇವಾಗಿಂದ ಶುರುವಾಗುತ್ತೆ. ಸೊ ಮಾರ್ಚ್ ಅಲ್ಲಿ ಎಂಡ್ ಆಯ್ತು, ಏಪ್ರಿಲ್ ಅಲ್ಲಿ ಕಂಪ್ಲೀಟ್ಲಿ ಮುಗಿಸಿ ಅದನ್ನ ಮೇ ತಿಂಗಳಿಂದ ಕಾರ್ಯರೂಪಕ್ಕೆ ತರುವಂತದ್ದು ಈಗಿಂದ ಶುರುವಾಗುತ್ತೆ. ಸೊ ಮೇ ತಿಂಗಳಲ್ಲಿ ಅಂದ್ರೆ ಈ ಬಾರಿ ಬಜೆಟ್ ಅಲ್ಲಿ, ಕೇಂದ್ರ ಬಜೆಟ್ ಆಗಿರ್ಬೋದು ಅಥವಾ ರಾಜ್ಯ ಬಜೆಟ್ ಆಗಿರ್ಬೋದು, ಯಾವ್ದೇ ರೀತಿ ಆಗಿರುವಂತ ಚೇಂಜಸ್ ಗಳು, ಬೆಲೆ ಏರಿಕೆ, ಬೆಲೆ ಕಮ್ಮಿ ಆಗೋದಾಗಿರ್ಬೋದು, ಅಥವಾ ಯೋಜನೆಗಳಲ್ಲಿ ಜಾಸ್ತಿ ದುಡ್ಡು ಕೊಡುವಂತದ್ದಾಗಿರ್ಬೋದು, ಫಲಾನುಭವಿಗಳಿಗೆ ಅನುಕೂಲ ಮಾಡುವಂತದ್ದಾಗಿರ್ಬೋದು, ಏನೆಲ್ಲ ಬಜೆಟ್ ಅಲ್ಲಿ ಇಷ್ಟುದ ಪಟ್ಟಿಗಳನ್ನ ಹೇಳ್ತಾರೆ ಅದೆಲ್ಲಾನು ಇವಾಗಿಂದ ಕಾರ್ಯರೂಪಕ್ಕೆ ಬರುತ್ತೆ. ಸೊ ಮೇ ತಿಂಗಳಲ್ಲಿ ಕಂಪ್ಲೀಟ್ ಆಗಿ ಏನೇನೆಲ್ಲ ಇದೆ ಅದೆಲ್ಲ ಫೈನಾನ್ಷಿಯಲ್ ಇಯರ್ ಮುಗ್ದು ಇವಾಗ 2026-27 ಫೈನಾನ್ಷಿಯಲ್ ಇಯರ್ ಇವಾಗಿಂದ ಶುರುವಾಗೋ ಕಾರಣ ಎಲ್ಲಾನು ಬದಲಾಗ್ತಾ ಹೋಗುತ್ತೆ. ಅಂಡ್ ನಿಮಗ್ ನಾನು ಹೇಳ್ತಾ ಇದ್ದೆ, ಮೊದಲನೇ ವಿಚಾರ ಹೇಳ್ದೆ, ಇವಾಗ ಫೈನಾನ್ಷಿಯಲ್ ಇಯರ್ ಶುರುವಾಗಿದೆ, ಇವಾಗಿಂದ ವ್ಯತ್ಯಾಸ. ಎರಡನೇ ವಿಚಾರ ಏನು ಅಂತ ಅಂದ್ರೆ ಗ್ಯಾಸ್ ಸಿಲಿಂಡರ್ ನ ಬಗ್ಗೆ. ನಿಮಗೆ ಗೊತ್ತು, ಆಗ್ಲೂ ತುಂಬಾ ತೊಂದರೆ ಆಗ್ತಾ ಇರುವಂತದ್ದು, ಇವಾಗ ಶಾರ್ಟೇಜ್ ಆಗ್ತಾ ಇರುವಂತದ್ದು, ತುಂಬಾ ಹೋಟೆಲ್ಗಳು, ರೆಸ್ಟೋರೆಂಟ್ಗಳು ಮುಚ್ಚೋಗಿರುವಂತದ್ದು ಬಹಳಷ್ಟು ನೋಡಿದೀವಿ ನಾವು. ಸೊ ಇವಾಗ ಏನಾಗಿದೆ ಅಂತ ಅಂದ್ರೆ, ಒಂದು ಯುದ್ಧದ ಒಂದು ಏನು ಪರಿಣಾಮ, ಅದರದ್ದು ಒಂದು ಎಫೆಕ್ಟ್ ಕೂಡ ಇದೆಲ್ಲಾನು ಮಾಡಿರುವಂತದ್ದು ನಮ್ಗಳಿಗೆ. ಸೊ ಯುದ್ಧ ನಿಲ್ಲುತ್ತೋ ಅಥವಾ ಕಂಟಿನ್ಯೂ ಆಗುತ್ತೋ ನಮ್ಗಳಿಗೆ ಗೊತ್ತಿಲ್ಲ. ಅದು ಯಾವ ಟೈಮಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಅದಕ್ಕೆ ಯುದ್ಧ ಅಂತ ಕರೆಯೋದು. ಸೊ ಅದು ಕಮ್ಮಿ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ಬಟ್ ಆಕ್ಚುಲಿ ಇವಾಗ ಏನಾಗಿದೆ ಅಂತ ಅಂದ್ರೆ, ಎಲ್ಲಾ ಕಡೆ ಗ್ಯಾಸ್ ಶಾರ್ಟೇಜ್ ಆಗಿರುವಂತದ್ದು. ಕೆಲವೊಂದು ಕಡೆ ಅಂತೂ ಸ್ಟೋರೇಜ್ ಮಾಡಿ ಇಟ್ಕೋತಾ ಇದ್ದಾರೆ. ಅದನ್ನೆಲ್ಲ ಈಗ ಸೀಸ್ ಕೂಡ ಮಾಡ್ತಾ ಇದ್ದಾರೆ. ಅದನ್ನೆಲ್ಲ ಗಮನಿಸಿರ್ತೀರಾ ನೀವು. ಸೊ ಇವಾಗ ಏನಾಗ್ತದೆ ಅಂತ ಅಂದ್ರೆ, ಗ್ಯಾಸ್ ಬೆಲೆ ಏರಿಕೆ ಅಂತ ಹೇಳಿ ಏನ್ ಹೇಳ್ತಾ ಬರ್ತಾ ಇದ್ರು, ಅದು ಈ ತಿಂಗಳಿಂದ ಎಫೆಕ್ಟ್ ಆಗುತ್ತೆ. ಸೊ ಈ ತಿಂಗಳಿಂದ ನಿಮ್ಗೆ ಗ್ಯಾಸ್ ಬೆಲೆ ಏರಿಕೆ ಆಗುತ್ತೆ. ಡೊಮೆಸ್ಟಿಕ್ ಮತ್ತೆ ನೀವು ಕಮರ್ಷಿಯಲ್ ಯೂಸ್, ಹೋಟೆಲ್ ಯೂಸ್ ಮಾಡಿ ಅಥವಾ ಮನೆಗೆ ಯೂಸ್ ಮಾಡಿ, ನಿಮಗೆ ಗ್ಯಾಸ್ ಬೆಲೆ ಏರಿಕೆ ಆಗುತ್ತೆ. ಮತ್ತೆ ಇವಾಗ ಬುಕಿಂಗ್ ಮಾಡ್ಕೊಳ್ಳೋದ್ರಲ್ಲೂ ಕೂಡ ಸ್ವಲ್ಪ ಚೇಂಜಸ್ ಮಾಡ್ತಾ ಇದ್ದಾರೆ. ಏನು ಅಂತ ಅಂದ್ರೆ, ನಿಮಗೆ ಮನೆಗೆ ಗ್ಯಾಸ್ ಸಿಲಿಂಡರ್ ನ ಬುಕ್ ಮಾಡಿದ್ರೆ 25 ಡೇಸ್ ವರ್ಕಿಂಗ್ ಡೇಸ್ ನೀವು ವೇಟ್ ಮಾಡ್ಬೇಕು, 25 ದಿನಗಳು ವೇಟ್ ಮಾಡ್ಬೇಕು. ಹೋಟೆಲ್ಗಳಿಗೆ ಬುಕ್ ಮಾಡ್ಕೋತೀನಿ ಅಂತ ಅಂದ್ರೆ 45 ಡೇಸ್ ನೀವು ವೇಟ್ ಮಾಡ್ಬೇಕು. ಗ್ಯಾಸ್ ಸಿಲಿಂಡರ್ಗಳು ಬರ್ತಾ ಇಲ್ಲ ಅಂತ ಯಾರು ಹೇಳ್ತಾ ಇಲ್ಲ. ಬಟ್ ಏನಂದ್ರೆ, ಅದನ್ನ ನಿಮ್ಮ ಕಡೆಗೆ ತಲುಪಿಸಕ್ಕೆ ಟೈಮ್ ತಗೊಂತಾ ಇದ್ದಾರೆ. ಬಿಕಾಸ್ ಈ ಕಡೆ ನೀವು ಕೊಟ್ರೆ ಅವ್ರಿಗೆ ಆ ಕಡೆ ಸ್ಟಾಕ್ ಇನ್ ಆಗ್ಬೇಕು, ಹಾಗಾಗಿ ಟೈಮ್ ತಗೋತಾ ಇರೋದು. ಮನೆಗೆ 25 ದಿನ ವೇಟಿಂಗು, ಹೋಟೆಲ್ಗಳಿಗೆ 45 ದಿನಗಳ ವೇಟಿಂಗ್ ಪೀರಿಯಡ್ ಇವಾಗ ಎಕ್ಸ್ಟೆನ್ಷನ್ ಮಾಡಿದ್ದಾರೆ. ಸೊ ಇದೇನಿದೆ ಇದನ್ನು ಕಂಟಿನ್ಯೂ ಆಗ್ತಾ ಇದೆ. ಮತ್ತೆ ಈಗ ಪ್ರಧಾನಮಂತ್ರಿ ಯೋಜನೆ ಅಂಡರ್ ಅಲ್ಲಿ ಯಾರೆಲ್ಲ ಈ ಒಂದು ಸಬ್ಸಿಡಿ ತಗೊಂತಾ ಇದ್ದೀರಲ್ವಾ, ಸಬ್ಸಿಡಿ ತಗೋತಾ ಇರೋರು KYC ನ ಕಡ್ಡಾಯ ಮಾಡಿದ್ದಾರೆ. KYC ಯಾರಾದ್ರೂ ಇನ್ನೂ ಮಾಡ್ಸಿಲ್ಲ ಅಂತಂದ್ರೆ ದಯವಿಟ್ಟು ಹೋಗಿ ಮಾಡಿಸಿ. ಯಾಕಂದ್ರೆ ಈಗ ಗ್ಯಾಸ್ ಸಮಸ್ಯೆ ಆಗ್ತಾ ಇರೋದ್ರಿಂದ ನಿಮ್ಗೆ KYC ನ ಕಂಪಲ್ಸರಿ ಹೇಳಿದ್ದಾರೆ. ಮಾಡಿಲ್ಲ ಅಂತಂದ್ರೆ ಗ್ಯಾಸ್ ಸಬ್ಸಿಡಿ ಕ್ಯಾನ್ಸಲ್ ಆಗುತ್ತೆ ನಿಮಗೆ. ಸೊ ಸಬ್ಸಿಡಿ ಕ್ಯಾನ್ಸಲ್ ಆದ್ರೆ ಇನ್ನೊಂದ್ ಸ್ವಲ್ಪ ದಿನ ಟೈಮ್ ಕೊಡ್ತಾರೆ. ಅದನ್ನು ಕ್ಯಾನ್ಸಲ್ ಮಾಡಿದ್ರೆ ನಿಮ್ಗೆ ಗ್ಯಾಸ್ ಕಂಪ್ಲೀಟ್ ಕನೆಕ್ಷನ್ ತೆಗೆದು ಹಾಕ್ತಾರೆ. KYC ತುಂಬಾ ಇಂಪಾರ್ಟೆಂಟ್. ಪ್ರತಿಯೊಬ್ರು ನೀವು ಯಾವ ಗ್ಯಾಸ್ ಆದ್ರೂ ತಗೋತೀರಿ, ಯಾವ ಏಜೆನ್ಸಿಯಿಂದ ಆದ್ರೂ ತಗೋತೀರಿ ಅಥವಾ ಎಲ್ಲಿಂದ ತಗೋತೀರಿ, KYC ಕಂಪಲ್ಸರಿ ಮಾಡಿದ್ದಾರೆ. ದಯವಿಟ್ಟು ಮಾಡಿಸ್ಕೊಳ್ಳಿ. ನೆಕ್ಸ್ಟ್ ವಿಚಾರ, ಬ್ಯಾಂಕಿನ ಸೆಕ್ಟರ್ ಅಲ್ಲಿ ಏನ್ ಬದಲಾವಣೆ ಆಗ್ತಾ ಇದೆ. ಇವಾಗ ನಿಮಗೆ ಗೊತ್ತು, ಬ್ಯಾಂಕ್ ATM ಗಳಿಗೆ ಹೋದ್ರೆ ಕಾರ್ಡ್ಲೆಸ್ ವಿತ್ ಡ್ರಾ ಮಾಡಬಹುದು. ಸೊ ಕಾರ್ಡ್ ಮರ್ತೋಗಿರ್ತೀರಿ, ATM ಕಾರ್ಡ್ ತಗೊಂಡೋಗೋದನ್ನ, ಬಟ್ ಎಮರ್ಜೆನ್ಸಿ ದುಡ್ಡು ಬೇಕಾಗಿರುತ್ತೆ. OTP ಹಾಕಿ, ಫೋನ್ ನಂಬರ್ ನ ಹಾಕಿ ಕೂಡ ನಿಮ್ಗೆ ಒಂದಷ್ಟು ಲಿಮಿಟ್ ಅಲ್ಲಿ ನೀವು ದುಡ್ಡನ್ನ ಡ್ರಾ ಮಾಡಬಹುದಾಗಿತ್ತು. ಸೊ ಅದೇನಾಗುತ್ತೆ, ಇನ್ನು ಮುಂದೆ ಇನ್ನು ಸ್ಟ್ರಿಕ್ಟ್ ಆಗಿ ಮಾಡ್ತಾ ಇದಾರೆ. ಸರ್ಟನ್ ಅಮೌಂಟ್ ಗೆ ಇದನ್ನ ಕಟ್ ಡೌನ್ ಮಾಡ್ತಾರೆ. ಮತ್ತೆ ನೀವ್ ಏನಾದ್ರೂ ಒಂದ್ 2-3 ಸತಿ ಮಾಡಿದೀರಾ, ಒಂದ್ 4ನೇ ಸತಿ ಇವಾಗ ನಾನು ವಿತ್ಡ್ರಾ ಮಾಡ್ಬೇಕು ಅಂತಂದ್ರೆ ನಿಮ್ಗಳಿಗೆ ಎಕ್ಸ್ಟ್ರಾ ಫೈನ್ ಗಳನ್ನ ಅಂದ್ರೆ ಚಾರ್ಜಸ್ ನ ಹಾಕ್ತಾರೆ. ಸೊ ಇವಾಗ ATM ಕಾರ್ಡ್ ಹಾಕಿನೂ ನೀವೇನು ಎಕ್ಸೆಸ್ ಆಗಿ ಒಂದ್ 5 ಬಾರಿ ನೀವು ಕಾರ್ಡ್ ಸ್ವೈಪ್ ಮಾಡಿದೀರಾ ಅಂದ್ರೆ 6ನೇ ಬಾರಿಗೆ ನಿಮ್ಗೆ ಫೈನ್ ಹಾಕ್ತಾರೆ. ಅದೇ ರೀತಿ ಕಾರ್ಡ್ಲೆಸ್ ಅಲ್ಲೂ ಕೂಡ ಫೈನ್ ಬೀಳುತ್ತೆ ಇನ್ನು ಮುಂದೆ. ಸೊ ATM ಕಾರ್ಡ್ ಅಲ್ಲೂ ಫೈನ್ ಬೀಳುತ್ತೆ, ATM ಕಾರ್ಡ್ ಇಲ್ಲ ಅಂದ್ರೂ ಫೈನ್ ಬೀಳುತ್ತೆ. ಸೊ ಅದು ಒಬ್ಬೊಬ್ಬರಿಗೆ ಒಂದೊಂದರ 21 ರೂಪಾಯಿ, ಕೆಲವರಿಗೆ 35 ರೂಪಾಯಿ, ಅದು ಬ್ಯಾಂಕಿನ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅದು ಫೈನ್ಗಳು ಇನ್ನು ಮುಂದಕ್ಕೆ ಜಾಸ್ತಿ ಆಗ್ತಾ ಹೋಗುತ್ತೆ. ಆಮೇಲೆ ಇನ್ನು ಮುಂದೆ ಏನೇ ಆದ್ರೂ ಅದು ಇವಾಗ ಗಮನಿಸ್ತಾ ಇರ್ಬೋದು ತುಂಬಾ ಜನ, ಫಸ್ಟ್ ನಾವು ಏನಾದ್ರೂ
ಫೋನ್ ಪೇ ಯೂಸ್ ಮಾಡಬೇಕು, ಗೂಗಲ್ ಪೇ ಯೂಸ್ ಮಾಡಬೇಕು ಅಂತ ಅಂದ್ರೆ ಫಸ್ಟ್ ಆಕ್ಚುಲಿ ವೆರಿಫಿಕೇಶನ್ ನ ಕೇಳ್ತಾರೆ. ಅಂದ್ರೆ ನಾವು ಪಿನ್ ಹಾಕ್ತಿದ್ವಿ, ಪಿನ್ ಹಾಕೋಕ್ಕಿಂತ ಮುಂಚೆ ಆಪ್ ನ ಓಪನ್ ಮಾಡ್ಬೇಕಾದ್ರೆ ನಮ್ಗೆ ಯಾವ್ದೇ ರಿಸ್ಟ್ರಿಕ್ಷನ್ಸ್ ಗಳು ಇರಲಿಲ್ಲ. ಬಟ್ ಇವಾಗ ಫೇಸ್ ಅಥೆಂಟಿಕೇಶನ್ ನ ಕಂಪಲ್ಸರಿ ಮಾಡಿದ್ದಾರೆ. ಇಲ್ಲ ಅಂತಂದ್ರೆ ಬಯೋಮೆಟ್ರಿಕ್ ನ ಕಂಪಲ್ಸರಿ ಮಾಡಿದ್ದಾರೆ. ಒಂದು ನೀವು ತಮ್ಮ ಇಂಪ್ರೆಷನ್ ಕೊಡ್ಬೇಕಿಲ್ಲ, ನಿಮ್ ಮುಖನ ಕ್ಯಾಮ್ರಾಗೆ ತೋರಿಸಿದ್ರೆ ಮಾತ್ರ ಫೋನ್ ಪೇ ಓಪನ್ ಆಗ್ತಾ ಇರುವಂತದ್ದು. ಅದು ಬಹಳಷ್ಟು ಚೇಂಜಸ್ ಆಗಿದೆ, ಅದನ್ನ ನೀವು ಗಮನಿಸಿರಲ್ಲ. ಈಗ ಸ್ಕ್ರೀನ್ ಲಾಕ್ ಇದ್ದಂಗೆ ತೆಗೆದು ಬಿಟ್ಟಿರ್ತೀರಾ, ಸೊ ಅದು ನಿಮ್ಗೆ ಗೊತ್ತಾಗಿರಲ್ಲ. ಬಟ್ ಆಕ್ಚುಲಿ ಬಯೋಮೆಟ್ರಿಕ್ ಈಗ ಫೋನ್ ಪೇ, ಗೂಗಲ್ ಪೇ, ಪೇಟಿಎಂ ಎಲ್ಲದರಲ್ಲೂ ಕಂಪಲ್ಸರಿ ಮಾಡಿದ್ದಾರೆ. ಸೊ ಬಯೋಮೆಟ್ರಿಕ್ ಇಲ್ಲ ಅಂತಂದ್ರೆ ಯಾವ UPIs ಇನ್ ಮುಂದೆ ವರ್ಕ್ ಆಗೋದಿಲ್ಲ. ಅದನ್ನು ಕೂಡ ಈಗ ಮತ್ತೆ ಸ್ಟ್ರಿಕ್ಟ್ ಮಾಡಿದ್ದಾರೆ. ಯಾಕಂದ್ರೆ ತುಂಬಾ ಫೇಕ್ ಆಗೋದು, ಫ್ರಾಡ್ ಆಗೋದು ಈ ತರ ನಡೀತಾ ಇದೆ ಅಂತ ಹೇಳಿ, ಡಿಜಿಟಲ್ ಸ್ಕ್ಯಾಮ್ಸ್ ಗಳು ನಡೀತಿದೆ ಅಂತ ಹೇಳಿ ಇದನ್ನ ಟೈಟ್ ಮಾಡಿದ್ದಾರೆ. ಸೊ ಮೇಜರ್ ಆಗಿ ಇದಿಷ್ಟು ವಿಚಾರ. ಅಂಡ್ ಇನ್ನೊಂದು ನಿಮ್ಗೆ ಏನೇನು GST ಟ್ಯಾಕ್ಸ್ ರಿಟರ್ನ್ಸ್ ಅದು ಇದು ಮಾಡೋದಕ್ಕೆ ಇನ್ನೇನು ಟೈಮ್ ಹತ್ರ ಬರ್ತಾ ಇದೆ, ಅದು ಕೂಡ ಡಿಜಿಟಲೈಸ್ ಮಾಡಿಬಿಟ್ಟಿದ್ದಾರೆ ಎಲ್ಲಾನು. ಇನ್ ಮುಂದೆ ನಾವ್ ನಮ್ದು ಏನ್ ನಂಬರ್ ಹಾಕಿದ್ರೆ ಪಾನ್ ಕಾರ್ಡ್ ನಂಬರು ನಮ್ಗೆ ಫಾರ್ಮ್ ರೆಡಿ ಇದಿರುತ್ತೆ, ಅದಕ್ಕೆ ನಾವು ಸೈನ್ ಹಾಕ್ಬಿಟ್ಟು ಸಬ್ಮಿಟ್ ಮಾಡ್ಬೇಕು. ಅಷ್ಟು ಈಸಿಯಾಗಿ ಮಾಡ್ತಾ ಇದ್ದಾರೆ. ನಮ್ ಡೀಟೇಲ್ಸ್ ಪ್ರತಿಯೊಂದು ಬರುತ್ತೆ. ಬ್ಯಾಂಕ್ ಡೀಟೇಲ್ಸ್ ಸಬ್ಮಿಟ್ ಮಾಡಿದ್ರೆ ಆಯ್ತು, ಆಟೋಮೆಟಿಕ್ ಆಗಿ ನಾವು ಟ್ಯಾಕ್ಸ್ ಫೈಲ್ ಕೂಡ ಮಾಡ್ಬಿಡ್ಬೋದು. ಅದು ಇನ್ನೇನೊಂದ್ 2 ತಿಂಗಳಲ್ಲಿ ಟ್ಯಾಕ್ಸ್ ಶುರುವಾಗುತ್ತೆ. ಸೊ ಅದ್ರ ಬಗ್ಗೆ ನಾನು ಹೇಳ್ತೀನಿ ನಿಮ್ಗೆ. ಇದಾದ್ಮೇಲೆ ಇನ್ನ ಏನ್ ವ್ಯತ್ಯಾಸ ಅಂತ ಅಂದ್ರೆ ಪೆಟ್ರೋಲ್ ಡೀಸೆಲ್ ಏನಾದ್ರು ಚೇಂಜಸ್ ಆಗುತ್ತಾ ಪ್ರೈಸ್ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಏನು ಸದ್ಯಕ್ಕೆ ಏನು ಮಾತಿಲ್ಲ. ಬಟ್ ಗ್ಯಾಸ್ ಸಿಲಿಂಡರ್ ಅಲ್ಲಿ ಬೆಲೆ ಏರಿಕೆ ಆಗುತ್ತೆ, ಈ ತಿಂಗಳಿಂದ ಅದು ಕಾರ್ಯರೂಪಕ್ಕೆ ಬರುತ್ತೆ. ಸೊ ಇಷ್ಟು ವಿಚಾರಗಳು. ಇನ್ ಮುಂದೆ ಎಲ್ಲದಕ್ಕೂ OTP ಬೇಕಾಗುತ್ತೆ. ಟ್ರಾನ್ಸಾಕ್ಷನ್ಸ್ ಗಳನ್ನ ಲಿಮಿಟ್ ಮಾಡ್ತಾ ಇದ್ದಾರೆ. 50,000ದಿಂದ ಮೇಲಿದ್ರೆ ಎಲ್ಲದಕ್ಕೂ ಪಾನ್ ಕಾರ್ಡ್ ಕಂಪಲ್ಸರಿ ಮಾಡಬೇಕು. ಪಾನ್ ಕಾರ್ಡ್ ಇಲ್ಲ ಅಂತ ಹೇಳೋರು ದಯವಿಟ್ಟು 18 ವಯಸ್ಸು ಮೇಲೆ ಆಗಿದೆ ಪಾನ್ ಕಾರ್ಡ್ ಗಳಿಗೆ ಅಪ್ಲೈ ಮಾಡಿ. ಇನ್ ಮುಂದೆ ಎಲ್ಲದಕ್ಕೂ ಪಾನ್ ಕಾರ್ಡ್ ಬೇಕಾಗುತ್ತೆ. ಸೊ ಇಷ್ಟು ಅಪ್ಡೇಟ್ಸ್ ಗಳು ನಮ್ಗೆ ಮೇ ತಿಂಗಳಲ್ಲಿ ಆಗುವಂತ ನಿರೀಕ್ಷೆಯಲ್ಲಿ ಇದೆ. ಅಂಡ್ ಆಗುತ್ತೆ ಕೂಡ, ಯಾಕಂದ್ರೆ ಸುಮ್ನೆ ಅನೌನ್ಸ್ ಮಾಡಲ್ಲ ಅಲ್ಲ, ಚೇಂಜಸ್ ಆಗುತ್ತೆ ಅನ್ನೋದಕ್ಕೆ ಅವ್ರು ಅನೌನ್ಸ್ ಮಾಡ್ತಾರೆ. ಸೊ ವ್ಯತ್ಯಾಸಗಳು ಆಗುತ್ತೆ ಈಗ ಮೇ ತಿಂಗಳಿನಿಂದ. ಸೊ ಹೊಸ ವಿಚಾರಗಳು. ಮತ್ತೆ ಇವಾಗ ಬಜೆಟ್ ಅಲ್ಲಿ ಏನೇನೆಲ್ಲ ಅಮೌಂಟ್ ಗಳನ್ನ ನಾವು ಇಷ್ಟು ಕೋಟಿ ಅದಕ್ಕೆ ರಿಲೀಸ್ ಮಾಡ್ತೀವಿ ಅಥವಾ ಹೊಸ ಯೋಜನೆಗಳನ್ನ ತರ್ತೀವಿ ಅಂತ ಎಲ್ಲ ಹೇಳಿದ್ರು, ಅದೆಲ್ಲಾನು ಅತಿ ಶೀಘ್ರದಲ್ಲಿ ತರ್ತಾರೆ. ಸೊ ಅದನ್ನ ಬಿಟ್ಟು ನೀವು ಇಲ್ಲಿ ಕಮೆಂಟ್ ಹಾಕ್ಬೇಡಿ, ನಮ್ ಗೃಹಲಕ್ಷ್ಮಿ ಸಂಘದ್ದು ಹೇಳಿದ್ರಲ್ಲ ಅದನ್ನು ಬಿಡ್ತಾರ ಹಾಗಾದ್ರೆ ಇವಾಗ ಅಂತ. ಆ ಸಂಘಕ್ಕೆ ಇಷ್ಟು ಫಂಡ್ ಅಂತ ಎತ್ತಿಟ್ಟಿದೀವಿ ಅಂತ ಹೇಳಿದ್ದಾರೆ. ಬಟ್ ಏನ್ ಗೊತ್ತಾ, ನಂಗೆ ರಾಜ್ಯ ಸರ್ಕಾರದವರು ಹೇಳಿರೋದನ್ನ ಕರೆಕ್ಟ್ ಆಗಿ ನಡ್ಕೊಂಡ್ಬಿಟ್ರೆ ಯಾರಿಗೂ ಡೌಟ್ ಬರಲ್ಲ. ಕೇಂದ್ರ ಸರ್ಕಾರದವ್ರು ಏನ್ ಮಾಡ್ತಾರೆ, ಹೇಳಿರೋ ಟೈಮ್ಗೆ ಕರೆಕ್ಟ್ ಆಗಿ ಕೊಟ್ಬಿಡ್ತಾರೆ. ಬಟ್ ನಮ್ ರಾಜ್ಯ ಸರ್ಕಾರದ ಸ್ವಲ್ಪ ಅಲ್ಲಾಡ್ತಾರೆ. ಸೊ ನೋಡೋಣ, ಅಟ್ಲೀಸ್ಟ್ ಇವಾಗ ಫೈನಾನ್ಷಿಯಲ್ ಇಯರ್ ಶುರುವಾಗಿ, ಹೊಸ ಫೈನಾನ್ಷಿಯಲ್ ಇಯರ್ ಶುರುವಾಗಿದೆ, ನೋಡೋಣ ಅಟ್ಲೀಸ್ಟ್ ಬಿಡ್ತಾರ ಸಂಘಕ್ಕೆ ಅಪ್ಲಿಕೇಶನ್ಸ್ ಗಳನ್ನ ಅಂತಂದ್ರೆ ಮತ್ತೆ 6 ತಿಂಗಳು ಕಾಯ್ಬೇಕು ನೀವು. ಸೊ ಹಾಗಾಗಿ ಇಷ್ಟು ವ್ಯತ್ಯಾಸಗಳು ಆಗುವಂತ ಸಾಧ್ಯತೆಗಳು ಇದಾವೆ, ನೋಡೋಣ. ಮತ್ತೆ ಗೃಹಲಕ್ಷ್ಮಿ ಹಣನು ಜಮಾ ಆಗುತ್ತೆ, ತಲೆ ಕೆಡ್ಸ್ಕೋಬೇಡಿ, ಅದನ್ನು ಹೇಳ್ಬಿಡ್ತಾ ಇದೀನಿ ನಾನು. ಹಣ ಜಮಾ ಆಗುತ್ತೆ ಈ ತಿಂಗಳಲ್ಲಿ. ನಿಮ್ಗೆ 29 ಕ್ಲಿಯರೆನ್ಸ್ ಸಿಗುತ್ತೆ, 30 ಕ್ಲಿಯರೆನ್ಸ್ ಸಿಗುತ್ತೆ. ಬಿಕಾಸ್ ಎಲ್ಲರಿಗೂ ಹಣ ರಿಲೀಸ್ ಆಗೋಗ್ಬಿಡದೆ, ನಿಮ್ಮ ಖಾತೆಗೆ ಬರೋದಷ್ಟೇ ಪೆಂಡಿಂಗ್ ಇರುವಂತದ್ದು, ಹಣ ಜಮಾ ಆಗುತ್ತೆ. ಸೊ ಹಾಗೇನೆ 4 ದಿನ ಸೈಕ್ಲೋನ್ ಇದೆ ಬೆಂಗಳೂರಲ್ಲಿ, ಕಂಟಿನ್ಯೂಸ್ ಆಗಿ ಮಳೆ ಬರುತ್ತೆ. ಸೊ ಒಂದು ಮಳೆಗೆ ಫುಲ್ ಬೆಂಗಳೂರು ಅಲ್ಲೋಲ ಕಲ್ಲೋಲ ಆಗಿತ್ತು. ಸೊ ನೋಡ್ಕೊಳ್ಳಿ, ಸ್ವಲ್ಪ ಸಂಜೆ ಹೊತ್ತು ಆಚೆ ಓಡಾಡೋದನ್ನ ಅವಾಯ್ಡ್ ಮಾಡಿ, ಯಾಕಂದ್ರೆ ಸಂಜೆ ಮೇಲೆ ಮಳೆ ಶುರುವಾಗುತ್ತೆ. ಅಷ್ಟೊತ್ತಿಗೆಲ್ಲ ಮನೆ ಸೇರ್ಕೊಳ್ಳಿ, ಯಾಕಂದ್ರೆ ತುಂಬಾ ದೊಡ್ಡ ಬಿರುಗಾಳಿ, ಆನಿಕಲ್ ಮಳೆ ಎಲ್ಲ ಬಿದ್ದಿದೆ. ಸೊ ಸ್ವಲ್ಪ ನೋಡ್ಕೊಳ್ಳಿ, ರೈತರಿಗೆ ತುಂಬಾ ಲಾಸ್ ಆಗಿದೆ. ಸೊ ಮಳೆಗಾಲ ಮುನ್ಸೂಚನೆ ಕೊಡ್ತಾ ಇದೆ, ಮುಂದಿನ ತಿಂಗಳು ಮಳೆ ಶುರು ಆಗುತ್ತೆ, ಇದು ಲಾಸ್ಟ್ ಸಮ್ಮರು. ಸೊ ಹಬೆ ತುಂಬಾ ಇದೆ. ಸೊ ನೋಡ್ಕೊಳ್ಳಿ, ಸ್ವಲ್ಪ ಹಾಗೆ ಆರೋಗ್ಯದ ಕಡೆ ಗಮನ ಕೊಡಿ. ಸೊ ಇದಿಷ್ಟು ಅಪ್ಡೇಟ್ಸ್ಗಳು ಮೇ ತಿಂಗಳಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತೆ ಅಂತ. ಏನೇ ಡೌಟ್ ಇದ್ರು ಕಮೆಂಟ್ ಅಲ್ಲಿ ತಿಳಿಸಿ, ಉತ್ತರ ಕೊಡುವಂತ ಪ್ರಯತ್ನ ಖಂಡಿತ ಮಾಡ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಇನ್ನೊಂದಷ್ಟು ವಿಡಿಯೋಲಿ. ನಮಸ್ಕಾರ.